ಎಲ್ರಿಗೂ ನಮಸ್ಕಾರ ಹಾಗೂ ಓನ್ಲಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ನಾವು ಇವತ್ತು ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಇಂಟಿಗ್ರೇಷನ್ ಅನ್ನೋ ಚಾಪ್ಟ್ರು, ಸೆಕೆಂಡ್ PUC ಇಂಟಿಗ್ರೇಷನ್ ಅನ್ನೋ ಚಾಪ್ಟ್ರು. ಆ ಒಂದು ಚಾಪ್ಟ್ರಿಂದ ಇಂಟಿಗ್ರಲ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅನ್ನೋ ಟಾಪಿಕನ್ನು ನಿಮ್ಮ ಜೊತೆಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕೆ ಈ ಒಂದು ಚಾಪ್ಟರ್ನ ಮತ್ತು ಈ ಒಂದು ಕಾನ್ಸೆಪ್ಟನ್ನು ನಾನು ತೊಗೊಂಡಿದ್ದೀನಿ ಅಂದರೆ ಕರ್ನಾಟಕ PU ಬೋರ್ಡ್ ಎಕ್ಸಾಮಿನೇಷನ್ ವತಿಯಿಂದ 3 ಮಾಡೆಲ್ ಪೇಪರ್ಸನ್ನು ಬಿಟ್ಟಿದ್ದಾರೆ. ಆ 3 ಮಾಡೆಲ್ ಪೇಪರ್ಸನ್ನು ರೆಫರ್ ಮಾಡಿದಾಗ ಕ್ವಶನ್ ನಂಬರ್ 43 ಅನ್ನೋ ಕ್ವಶನ್ನು. ಸೊ ಕ್ವಶನ್ ನಂಬರ್ 43 ಏನು ಕೇಳ್ತಾರೆ ಅಂದರೆ, ಇಲ್ಲಿ ಏನು 6 ಫಾರ್ಮುಲಾಸ್ ಇದೆ ಅಲ್ವಾ, ಆ 6 ಫಾರ್ಮುಲಾಸಲ್ಲಿ ಯಾವುದಾದ್ರೂ ಒಂದನ್ನು ಪ್ರೂಫ್ ಕೇಳ್ಬೋದು. ಸೊ ಹೇಗೆ ಕೇಳ್ತಾರೆ ಕ್ವಶನನ್ನು, ಯಾವ ಫಾರ್ಮೇಟಲ್ಲಿ ಕೇಳ್ತಾರೆ ಅಂದರೆ 4+1. ಸೊ ಆಸ್ ಎ 4+1 ಫಾರ್ಮೇಟಲ್ಲಿ ಕೇಳ್ತಾರೆ, ಕೇಳ್ತಾರೆ. ಈ 4 ಮಾರ್ಕ್ ಕ್ವಶನ್ ಇರುತ್ತಲ್ವ, ಈ 6 ಪ್ರೂಫ್ಸಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಇದರ ಪ್ರೂಫ್ ಆದಮೇಲೆ ಯಾವ ಒಂದು ಪ್ರೂಫ್ ಕೇಳ್ತಾರಲ್ವ ಅದರ ಮೇಲೇ ಒಂದು ಕ್ವಶನ್ 1 ಮಾರ್ಕ್ ಕ್ವಶನ್ ಕೇಳಿರ್ತಾರೆ. ಓಕೆ ಸ್ಟೂಡೆಂಟ್ಸ್, ನಾವೇನು ಮಾಡೋಣ ಅಂದರೆ 1 by 1 ಈ ಎಲ್ಲ ಪ್ರೂಫ್ಸನ್ನು ಕಂಪ್ಲೀಟ್ ಮಾಡೋಣ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್ ನೋಡಿ, ಇಲ್ಲಿ 1 by ಏನಿದೆ x² minus a² ಇದೆ. 1 by x² minus a². ಡಿನಾಮಿನೇಟರ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಯಾವ ಫಾರ್ಮೇಟಲ್ಲಿ ಇದೆ ಅಂದರೆ a² minus b² ಫಾರ್ಮೇಟಲ್ಲಿ ಇದೆ ಅಲ್ವಾ, a² minus b² ಫಾರ್ಮೇಟಲ್ಲಿ ಇದೆ. ಸೊ a² minus b² ಫಾರ್ಮುಲಾ ಏನು, a² minus b² ಫಾರ್ಮುಲಾ a plus b into a minus b. a plus b into a minus b ಹೌದಾ ಅಲ್ವೋ? ಸೊ ಈಗ ನಾನು ಏನು ಬರ್ಕೊಳ್ತೀನಿ ಅಂದರೆ ಫಸ್ಟ್ a minus b ನ ಬರ್ಕೊಳ್ತೀನಿ. ಫಸ್ಟ್ ನಾನೇನು ಮಾಡ್ತೀನಿ, a minus b ನ ಬರ್ಕೊಳ್ತೀನಿ. ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ, a plus b ಬರುತ್ತೆ ಅಲ್ವಾ. ಸೊ ಇದೇ ಒಂದು ಫಾರ್ಮುಲಾನ ರೆಫರ್ ಮಾಡಿ ನೆಕ್ಸ್ಟ್ ನೋಡಿ 1 by ಫಸ್ಟ್ ನಾನು ಏನು ಬರಿತೀನಿ, x minus a ಬರೀತೀನಿ. ಫಸ್ಟು x minus a, ನೆಕ್ಸ್ಟು x plus a ಸ್ಟೂಡೆಂಟ್ಸ್, x plus a ವಿಚ್ ಈಸ್ ಈಕ್ವಲ್ ಟು ನೋಡಿ, ಈಗ ವಿಚ್ ಈಸ್ ಈಕ್ವಲ್ ಟು a by x minus a by x minus a plus b by x plus a, b by x plus a ಸ್ಟೂಡೆಂಟ್ಸ್. ಈಗ ನೋಡಿ 1 by x minus a into x plus a, LCM ತಗೊಳ್ಳಿ. ಏನಾಗುತ್ತೆ ಇದು, LCM ತಗೊಂಡಾಗ x minus a into x plus a ಆಗುತ್ತೆ. ಈಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ a ಟರ್ಮ್ಗೆ ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು, x plus a ನ ಮಲ್ಟಿಪ್ಲೈ ಮಾಡಬೇಕು. ಸೊ x plus a ಪ್ಲಸ್ b ಆಸ್ ಇಟ್ ಈಸ್, ಬಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು, x minus a ನ ಮಲ್ಟಿಪ್ಲೈ ಮಾಡಬೇಕು, x minus a. ಸೊ ಈಗ ಡಿನಾಮಿನೇಟರ್ಲಿರೋ ಟರ್ಮ್ಸ್ ಕ್ಯಾನ್ಸಲ್ ಆಗ್ತವೆ. ಸೊ ದೀಸ್ ಟರ್ಮ್ಸ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ವಾಟ್ ಇಸ್ ಲೆಫ್ಟ್, 1 is equal to a into x plus a into x plus a plus b into what, x minus a, b into x minus a ಉಳಿಯುತ್ತೆ ಸ್ಟೂಡೆಂಟ್ಸ್. ಈಗ ನೋಡಿ, ಯು ಕ್ಯಾನ್ ಟೇಕ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ಈ ಒಂದು ಇಕ್ವೇಶನನ್ನು ಇಕ್ವೇಶನ್ 1 ಅಂತ ತಗೊಳ್ಳಿ. ಈಗ ಪುಟ್ x is equal to minus a in equation 1. ಪುಟ್ ಮಾಡಿದ್ರೆ 1 ಹಾಗೆ ಇರುತ್ತೆ. ಇಲ್ಲಿ ಯಾವುದೇ x ಟರ್ಮ್ಸ್ ಇಲ್ಲ, ಲೆಫ್ಟ್ ಸೈಡ್ ನೋಡಿ ನೀವು, ಯಾವುದೇ x ಟರ್ಮ್ಸ್ ಇಲ್ಲ, ಹಾಗಾಗಿ 1 ಆಸ್ ಇಟ್ ಈಸ್. ಇಲ್ಲಿ x ಟರ್ಮ್ ಇದೆ, ಸೊ a ಇಂಟು x ಜಾಗದಲ್ಲಿ ಮೈನಸ್ a ಪ್ಲಸ್ ಆಲ್ರೆಡಿ a ಇದೆ ಇಲ್ಲಿ, ಸೊ ಪ್ಲಸ್ a ಪ್ಲಸ್ b ಇಂಟು x ಜಾಗದಲ್ಲಿ ಮೈನಸ್ a, ಆಲ್ರೆಡಿ ಮೈನಸ್ a ಇದೆ, ಸೊ ಮೈನಸ್ a. ನೆಕ್ಸ್ಟ್ ನೋಡಿ, ಈಗ 1 ಆಸ್ ಇಟ್ ಈಸ್. ಇಲ್ಲಿ ನೋಡಿ ಮೈನಸ್ a ಪ್ಲಸ್ ಏನಾಯಿತು, 0 ಆಯಿತು. 0 ಇಂಟು ಎನಿ ಟರ್ಮ್ 0, ಸೊ 0ನ ಬರೆಯೋ ಅವಶ್ಯಕತೆ ಇಲ್ಲ. ಈಗ ಏನು ಉಳಿತು, b ಇನ್ಸೈಡ್ ದ ಬ್ರಾಕೆಟ್ ಮೈನಸ್ a ಮೈನಸ್ 2a ಆಗುತ್ತೆ ಸ್ಟೂಡೆಂಟ್ಸ್ ಅಲ್ವಾ. ಸೊ b ವ್ಯಾಲ್ಯೂ ಏನಾಗುತ್ತೆ ನೋಡಿ, b ಈಸ್ ಈಕ್ವಲ್ ಟು -1 by 2a ಆಗುತ್ತೆ. ಓಕೆ, ಸೊ -1 by 2a. ಈಗ ನೋಡಿ ಸಿಮಿಲರ್ ಅದೇ ಇಕ್ವೇಶನಲ್ಲಿ ಪುಟ್ x is equal to what, x is equal to a students. Put x is equal to a.
ನಮಗೆ ಎ ಈಗ ಬಿ ವ್ಯಾಲ್ಯೂ ಸಿಕ್ಕಿದೆ, ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ನಾವು. ಸೊ ಈ ಎ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡೋದು? ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ ಇಕ್ವೇಷನ್ ಒನ್ನಲ್ಲಿ ನಾವೇನು ಪುಟ್ ಮಾಡಬೇಕು? ಎಕ್ಸ್ ಇಸ್ ಈಕ್ವಲ್ ಟು ಎನ ಪುಟ್ ಮಾಡಬೇಕು. ಒನ್ನ ಲೆಫ್ಟ್ ಸೈಡ್ ಹಾಗೆ ಇರುತ್ತೆ. 1 ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಜಾಗದಲ್ಲಿ ಎ ಪ್ಲಸ್ ಇಲ್ಲಿರೋ ಎ, ನೆಕ್ಸ್ಟ್ ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ ಎ, ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎ ಏನಾಗುತ್ತೆ? ಎ ಮೈನಸ್ ಎ ಏನಾಗುತ್ತೆ? ಇದು 0 ಆಗುತ್ತೆ. ಈ ಟರ್ಮನ್ನು ಬರೆಯೋ ಅವಶ್ಯಕತೆ ಇಲ್ಲ. 1 ಎ ಇಂಟು ಎ ಪ್ಲಸ್ ಎ ಏನಾಗುತ್ತೆ ಸ್ಟೂಡೆಂಟ್ಸ್? ಎ ಪ್ಲಸ್ ಎ ಏನಾಗುತ್ತೆ? 2a ಆಗುತ್ತೆ. ಸೊ ಎ ವ್ಯಾಲ್ಯೂ ನಮ್ಗೆ ಏನು ಸಿಗುತ್ತೆ? ಎ ಇಸ್ ಈಕ್ವಲ್ ಟು ವಾಟ್? 1/2a ಸ್ಟೂಡೆಂಟ್ಸ್. ನೋಡಿ ಈಗ ಎ ವ್ಯಾಲ್ಯೂ ಏನು ಸಿಕ್ಕಿದೆ? 1/2a. ಬಿ ವ್ಯಾಲ್ಯೂ ಏನು ಸಿಕ್ಕಿದೆ? -1/2a. ಸೊ ಇಂಟಿಗ್ರೇಷನ್ ಆಫ್ 1 ಬೈ ಕ್ವಶನ್ ಬರ್ಕೋಣ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಈಗ ಇಂಟಿಗ್ರೇಷನ್ ಆಫ್ ಏನು ಬಂದಿದೆ ನಮಗೆ ಆನ್ಸರು? ಎ ಜಾಗದಲ್ಲಿ 1/2a ಬಂದಿದೆ. ಎ ಜಾಗದಲ್ಲಿ 1/2a ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನಿದೆ ನೋಡಿ, ಎ ಕೆಳಗಡೆ ಏನಿದೆ? ಎ ಕೆಳಗಡೆ ಡಿನಾಮಿನೇಟ್ರಲ್ಲಿ ಎಕ್ಸ್ ಮೈನಸ್ ಎ ಇದೆ. ಸೊ ಎಕ್ಸ್ ಮೈನಸ್ ಎ ಬರೀರಿ. ಇಲ್ಲೂ ಕೂಡ ಆಸ್ ಇಟ್ ಈಸ್ ಎಕ್ಸ್ ಮೈನಸ್ ಎ ಬರೀರಿ. ಡಿ ಎಕ್ಸ್ ನೆಕ್ಸ್ಟ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಬಿ ನಮಗೆ ಏನು ಬಂದಿದೆ? -1/2a ಬಂದಿದೆ. ಬಿ ವ್ಯಾಲ್ಯೂ -1/2a ಬಂದಿದೆ, ಇಲ್ಲಿದೆ ನೋಡಿ. ಸೊ -1/2a ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎ ಡಿ ಎಕ್ಸ್ ಸ್ಟೂಡೆಂಟ್ಸ್. ಈಗ ನೋಡಿ ಅಬ್ಸರ್ವ್ ಮಾಡಿ, ಈಗ ವಿಚ್ ಇಸ್ ಈಕ್ವಲ್ ಟು ಇಲ್ಲಿ 1/2a ಇದೆ, ಇಲ್ಲಿ -1/2 ಇದೆ. ಸೊ 1/2a ಕಾಮನ್ ಇದೆ, ಔಟ್ಸೈಡ್ ತಗೊಳ್ಳಿ ಅದನ್ನು. 1/2a ಔಟ್ಸೈಡ್ ತಗೊಳ್ಳಿ. ಔಟ್ಸೈಡ್ ತಗೊಂಡ ನಂತರ ಇನ್ಸೈಡ್ ದ ಬ್ರಾಕೆಟ್ ಏನು ಉಳಿಯುತ್ತೆ ನೋಡಿ? 1/2a ಆಲ್ರೆಡಿ ಔಟ್ಸೈಡ್ ತಗೊಂಡಿದ್ದೀವಿ, ಆ ಟರ್ಮನ್ನು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಆ ಪ್ಲೇಸಲ್ಲಿ 1 ಬರೀರಿ. 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಸ್ಟೂಡೆಂಟ್ಸ್. ಸೊ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಮೈನಸ್ ಎ ಡಿ ಎಕ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ 1/2a ಔಟ್ಸೈಡ್ ತಗೊಂಡಿದ್ದೀವಿ, ಇಲ್ಲಿ ಮೈನಸ್ ಸೈನ್ ಹಾಗೆ ಇರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಆಫ್ 1/2a ಔಟ್ಸೈಡ್ ತಗೊಂಡಿದ್ದೀವಿ, 1 ಬೈ ಎಕ್ಸ್ ಪ್ಲಸ್ ಎ ಡಿ ಎಕ್ಸ್. ಸೊ ಇಂಟಿಗ್ರೇಟ್ ಮಾಡಬೇಕು, ಈ ಸ್ಟೆಪ್ಪಲ್ಲಿ ಇಂಟಿಗ್ರೇಟ್ ಮಾಡಬೇಕು. ಸೊ ಇಲ್ಲಿ ಫಾರ್ಮುಲಾ ಏನು? ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಡಿ ಎಕ್ಸ್ ಏನಾಗುತ್ತೆ? ಲಾಗ್ ಎಕ್ಸ್ ಪ್ಲಸ್ ಸಿ, ಲಾಗ್ ಎಕ್ಸ್ ಪ್ಲಸ್ ಸಿ ಸ್ಟೂಡೆಂಟ್ಸ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿದರೆ 1/2a. ಸೊ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಮೈನಸ್ ಎ ಇಸ್ ಲಾಗ್ ಆಫ್ ಎಕ್ಸ್ ಮೈನಸ್ ಎ, ಲಾಗ್ ಆಫ್ ಎಕ್ಸ್ ಮೈನಸ್ ಎ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಎ ಸ್ಟೂಡೆಂಟ್ಸ್, ಲಾಗ್ ಆಫ್ ಎಕ್ಸ್ ಪ್ಲಸ್ ಎ, ಲಾಗ್ ಆಫ್ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಸೊ ಡೋಂಟ್ ಫಾರ್ಗೆಟ್ ಸಿ ಆಲ್ಸೋ. ನೋಡಿ ಈಗ ಇದು ಯಾವ ಫಾರ್ಮ್ಯಾಟಲ್ಲಿ ಇದೆ ಅಂದರೆ ಲಾಗ್ ಎ ಮೈನಸ್ ಲಾಗ್ ಬಿ ಫಾರ್ಮ್ಯಾಟಲ್ಲಿದೆ. ಸೊ ಲಾಗರಿಥಮಿಕ್ ಪ್ರಾಪರ್ಟಿ ಲಾಗ್ ಎ ಮೈನಸ್ ಲಾಗ್ ಬಿ ಏನಾಗುತ್ತೆ ಸ್ಟೂಡೆಂಟ್ಸ್? ಲಾಗ್ ಎ ಮೈನಸ್ ಲಾಗ್ ಬಿ ಲಾಗ್ ಆಫ್ ಎ ಬೈ ಬಿ ಆಗುತ್ತೆ, ಲಾಗ್ ಆಫ್ ಎ ಬೈ ಬಿ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಲಾಗ್ ಆಫ್ ಎ ಬೈ ಬಿ ಆಗುತ್ತೆ. ಅದರ ಪ್ರಕಾರ ಇದೇನಾಗಬೇಕು? 1/2a ಆಸ್ ಇಟ್ ಇಸ್. ಸೊ ಲಾಗ್ ಆಫ್ ಎ ಬೈ ಬಿ, ಎ ಜಾಗದಲ್ಲಿ ಏನಿದೆ? ಎಕ್ಸ್ ಮೈನಸ್ ಎ ಇದೆ, ಬಿ ಜಾಗದಲ್ಲಿ ಏನಿದೆ? ಎಕ್ಸ್ ಪ್ಲಸ್ ಎ ಇದೆ. ಸೊ ಎಕ್ಸ್ ಪ್ಲಸ್ ಎ ಮಾಡಲಸ್ ಸೈನ್ ಪುಟ್ ಮಾಡಿ ಇಲ್ಲಿ, ಬ್ರ್ಯಾಕೆಟ್ ಕಂಪ್ಲೀಟ್ ಪ್ಲಸ್ ಸಿ. ಸೊ ಇಂಟಿಗ್ರೇಷನ್ ಆಫ್ ವಾಟ್ ಇಟ್ ಈಸ್? ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಫಾರ್ಮುಲಾ ಇದು. ಸೊ ಈ ಫಾರ್ಮುಲಾನ ಪ್ರೂವ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಇದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಪ್ರಾಬ್ಲಮ್ ಕೇಳ್ತಾರೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ಲಿ ನಿಮಗೆ 5 ಔಟ್ ಆಫ್ 5 ಯು ವಿಲ್ ಗೆಟ್. ಓಕೆ ಸ್ಟೂಡೆಂಟ್ಸ್, ಈಗ ನೋಡಿ ನಾವು ಫಸ್ಟ್ ಒನ್ ಸಾಲ್ವ್ ಮಾಡಿದ್ವಿ. ಈಗ ಫಸ್ಟ್ ಒನ್ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇದೆ ಅಲ್ವಾ? ಸಿಮಿಲರ್ ಇದೆ. ಸೊ ಸಿಮಿಲರ್ ಇದೆ, ಬನ್ನಿ ಹಾಗಾದರೆ ಸಾಲ್ವ್ ಮಾಡೋಣ ಸ್ಟೂಡೆಂಟ್ಸ್. ಸೊ ನೀವು ನೋಡಿ ಇಲ್ಲಿ ಸೆಕೆಂಡ್ ಒನ್ ಇದು. ಅಲ್ಲಿ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇತ್ತು, ಇಲ್ಲಿ 1 ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ 1 ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ is equal to, by using the formula a square minus b square is equal to what?
ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಆ ಫಾರ್ಮುಲಾ ಯೂಸ್ ಮಾಡಿ, ಆ ಪ್ರಾಪರ್ಟಿನ ಯೂಸ್ ಮಾಡಿ. ಸೊ ಇದೇನಾಗುತ್ತೆ ಅಂದರೆ 1 ಬೈ ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಎ ಬೈ, ಹೇಗೆ ಬರೀಬೋದು, ಎ ಮೈನಸ್ ಎಕ್ಸ್ ಪ್ಲಸ್ ಬಿ ಬೈ ಎ ಪ್ಲಸ್ ಎಕ್ಸ್, ಬಿ ಬೈ ಎ ಪ್ಲಸ್ ಎಕ್ಸ್ ಸ್ಟೂಡೆಂಟ್ಸ್. ಈಗ ನೋಡಿ 1 ಬೈ ಎ ಮೈನಸ್ ಎಕ್ಸ್ ಎ ಪ್ಲಸ್ ಎಕ್ಸ್ ಸ್ಟೂಡೆಂಟ್ಸ್ ವಿಚ್ ಈಸ್ ಈಕ್ವಲ್ ಟು, ಇಲ್ಲಿ ಎಲ್ ಸಿ ಎಮ್ ತಗೋಬೇಕು, ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್. ಎಗೆ ಏನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ ನಾವು, ಎ ಪ್ಲಸ್ ಎಕ್ಸನ್ನು ಮಲ್ಟಿಪ್ಲೈ ಮಾಡಬೇಕು ಬ್ಯಾಲೆನ್ಸ್ ಮಾಡಲಿಕ್ಕೆ, ಪ್ಲಸ್ ಬಿಗೆ ಯಾವ ಟರ್ಮನ್ನು ಮಲ್ಟಿಪ್ಲೈ ಮಾಡಬೇಕು ನೋಡಿ, ಎ ಮೈನಸ್ ಎಕ್ಸನ್ನು ಮಲ್ಟಿಪ್ಲೈ ಮಾಡಬೇಕು, ಎ ಮೈನಸ್ ಎಕ್ಸ್. ಈಗ ಡಿನಾಮಿನೇಟ್ರಲ್ಲಿ ಯಾವ್ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗ್ತಾವೋ, ಸೊ ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್, ಎ ಮೈನಸ್ ಎಕ್ಸ್ ಇಂಟು ಎ ಪ್ಲಸ್ ಎಕ್ಸ್ ಟರ್ಮ್ಸ್ ಗೆಟ್ ಕ್ಯಾನ್ಸಲ್. ಸೊ ಏನು ಉಳಿಯುತ್ತೆ, 1 ಈಸ್ ಈಕ್ವಲ್ ಟು ಎ ಇಂಟು ಎ ಪ್ಲಸ್ ಎಕ್ಸ್ ಪ್ಲಸ್ ಬಿ ಇಂಟು ಎ ಮೈನಸ್ ಎಕ್ಸ್ ಹಾಗೆ ಉಳಿಯುತ್ತೆ. ಟೇಕ್ ದಿಸ್ ಆಸ್ ವಾಟ್, ಟೇಕ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1 ಸ್ಟೂಡೆಂಟ್ಸ್. ಸೊ ಈಗ x is equal to a, put x is equal to a in equation 1. so ಇದೇ equation ಅಲ್ಲಿ x is equal to 1 put ಮಾಡಿ. so 1 is equal to a into a plus x ಜಾಗದಲ್ಲಿ 1, ಸಾರಿ x ಜಾಗದಲ್ಲಿ a ಪ್ಲಸ್ b ಎ ಎಕ್ಸ್ ಜಾಗದಲ್ಲಿ ಎ. ಸೊ ಎ ಮೈನಸ್ ಎ ಏನಾಗುತ್ತೆ ಸ್ಟೂಡೆಂಟ್ಸ್, 0 ಆಗುತ್ತೆ, 0 ಇಂಟು ಎನಿ ಟರ್ಮ್ 0 ಆಗುತ್ತೆ. ಸೊ ಈ ಟರ್ಮ್ ಬಿ ಜೊತೆಗೆ ಇರೋ ಟರ್ಮ್ 0 ಆಗುತ್ತೆ ಸ್ಟೂಡೆಂಟ್ಸ್. ಸೊ 1 ಈಸ್ ಈಕ್ವಲ್ ಟು ಎ ಇಂಟು ಎ ಪ್ಲಸ್ ಎ ಏನಾಯಿತು, 2a ಆಯಿತು. ದೇರ್ ಫೋರ್ ಎ ಈಸ್ ಈಕ್ವಲ್ ಟು ವಾಟ್, 1 ಬೈ 2a ಸ್ಟೂಡೆಂಟ್ಸ್. ಕ್ಯಾಪಿಟಲ್ ಎ ಈಸ್ ಈಕ್ವಲ್ ಟು ವಾಟ್, 1 ಬೈ 2a. ಸಿಮಿಲರ್ಲಿ ಪುಟ್ x is equal to, ನಮಗೆ b ವ್ಯಾಲ್ಯೂ ಸಿಗಬೇಕಂದ್ರೆ x is equal to ಏನು ಪುಟ್ ಮಾಡಬೇಕು, ಮೈನಸ್ ಎ ಇನ್ ಇಕ್ವೇಶನ್ 1, ಇನ್ ಇಕ್ವೇಶನ್ 1. ಸೊ ಇಕ್ವೇಶನ್ 1 ನಲ್ಲಿ x is equal to ಮೈನಸ್ ಎ ಪುಟ್ ಮಾಡಿದ್ರೆ 1 is equal to a ಇಂಟು 1 is equal to a ಇಂಟು, ಇಲ್ಲಿ ನೋಡಿ a ಜಾಗದಲ್ಲಿ ಏನೇ ಇರಲಿ, x ಜಾಗದಲ್ಲಿ ಮೈನಸ್ ಎ, x ಜಾಗದಲ್ಲಿ ಮೈನಸ್ ಎ ಪ್ಲಸ್ b a ಆಸ್ ಇಟ್ ಈಸ್, x ಜಾಗದಲ್ಲಿ ಮೈನಸ್ ಎ ಸ್ಟೂಡೆಂಟ್ಸ್. ಸೊ ಡೂ ಇಟ್ ವೆರಿ ಕೇರ್ಫುಲಿ, ಯಾಕಂದರೆ ಇಲ್ಲಿ ಮೈನಸ್ ಸೈನ್ ಇದೆ. ಸೊ ಎಕ್ಸ್ ಜಾಗದಲ್ಲಿ ಮೈನಸ್ ಎ ಪುಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಇದು ಪ್ಲಸ್ ಎ ಆಗುತ್ತೆ ಸ್ಟೂಡೆಂಟ್ಸ್. 1 ಎ ಇಂಟು ಎ ಮೈನಸ್ ಎ ಇಸ್ 0. ಸೊ ಎನಿ ಟರ್ಮ್ ಇಂಟು 0 ಇಸ್ 0, ನೋ ನೀಡ್ ಟು ರೈಟ್ ದ ಟರ್ಮ್. ಸೊ ಬಿ ಇಂಟು ಎ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಎ ಆಗುತ್ತೆ. ಸೊ 1 ಈಸ್ ಈಕ್ವಲ್ ಟು ಬಿ ಇಂಟು ಎ ಪ್ಲಸ್ ಎ ಇಸ್ 2a. ಸೊ ಬಿ ವ್ಯಾಲ್ಯೂ ಏನು ಸಿಗುತ್ತೆ ನಮಗೆ, ಕ್ಯಾಪಿಟಲ್ ಬಿ ಈಸ್ ಈಕ್ವಲ್ ಟು 1 ಬೈ 2a ಸಿಗುತ್ತೆ. ಸೊ 1 ಬೈ 2a ಸ್ಟೂಡೆಂಟ್ಸ್. ಸೊ ಇವೆರಡು ವ್ಯಾಲ್ಯೂಸನ್ನು ನಾವು ಕೊಟ್ಟಿರೋ ಈಕ್ವೇಷನಲ್ಲಿ ಪುಟ್ ಮಾಡಬೇಕು. ಸೊ ಇಂಟಿಗ್ರೇಷನ್ ಆಫ್ ಕ್ವಶನ್ ಏನಿದೆ ನೋಡಿ, 1 ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ನೋಡಿ ಈಗ ಎ ಬೈ ಎ ವ್ಯಾಲ್ಯೂ ಏನಿದೆ ನೋಡಿ 1 ಬೈ 2a ಇದೆ. ಸೊ ಇಲ್ಲಿದೆ ನೋಡಿ ಎ ವ್ಯಾಲ್ಯೂ 1 ಬೈ 2a, 1 ಬೈ 2a ಬಿಲೋ ಅಂದರೆ ಡಿನಾಮಿನೇಟರ್ ಏನಿದೆ ನೋಡಿ 1 ಬೈ 2a, ಎ ಮೈನಸ್ ಎಕ್ಸ್ ಇದೆ, ಎ ಮೈನಸ್ ಎಕ್ಸ್ ಡಿ ಎಕ್ಸ್. ನೆಕ್ಸ್ಟ್ ಪ್ಲಸ್ ಬಿ ವ್ಯಾಲ್ಯೂ ಏನು ಬಂದಿದೆ, ಬಿ ವ್ಯಾಲ್ಯೂ ಕೂಡ ಇಂಟಿಗ್ರೇಷನ್ ಆಫ್ ಬಿ ವ್ಯಾಲ್ಯೂ ಕೂಡ 1 ಬೈ 2a ಇದೆ, ಡಿನಾಮಿನೇಟರ್ಲಿ ಎ ಪ್ಲಸ್ ಎಕ್ಸ್ ಡಿ ಎಕ್ಸ್ ಸ್ಟೂಡೆಂಟ್ಸ್. ಈಗ ಕಂಟಿನ್ಯೂ ಮಾಡಿದ್ರೆ ಏನು ಕಾಮನ್ ತೆಗಿಬೋದು ನ್ಯೂಮರೇಟರ್ಲಿ, 1 ಬೈ 2a ಇದೆ. ನ್ಯೂಮರೇಟರ್ಲಿ ಏನು ಕಾಮನ್ ಇದೆ, 1 ಬೈ 2a ಇದೆ. ಆ 1 ಬೈ 2a ಕಾಮನ್ ತೆಗೆದ್ರೆ ಇನ್ಸೈಡ್ ದ ಬ್ರಾಕೆಟ್ ನೋಡಿ, ಇನ್ಸೈಡ್ ದ ಬ್ರಾಕೆಟ್ ಇಂಟಿಗ್ರೇಷನ್ ಆಫ್ 1 ಬೈ 2a ಔಟ್ಸೈಡ್ ಹೋಗಿದೆ, 1 ಉಳಿಯುತ್ತೆ, ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಸ್ಟೂಡೆಂಟ್ಸ್. ಪ್ಲಸ್ ಇದು ನೋಡಿ 1 ಬೈ 2a ಔಟ್ಸೈಡ್ ತೊಗೊಂಡಿದ್ದೀವಿ, ಇಂಟಿಗ್ರೇಷನ್ ಆಫ್ 1 ಬೈ ಎ ಪ್ಲಸ್ ಎಕ್ಸ್ ಡಿ ಎಕ್ಸ್ ಸ್ಟೂಡೆಂಟ್ಸ್. ಬ್ರಾಕೆಟ್ ಕಂಪ್ಲೀಟ್. So 1 by 2a as it is, integration of a minus x
ಇದೇನಾಗುತ್ತೆ ಲಾಗ್ ಆಫ್ ಎ ಮೈನಸ್ ಎಕ್ಸ್, ಲಾಗ್ ಆಫ್ ಎ ಮೈನಸ್ ಎಕ್ಸ್. ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಅಬ್ಸರ್ವ್ ದ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಹಿಯರ್. ಏನಿದೆ ಕೊಯಿಫಿಷಿಯಂಟ್ ಆಫ್ ಎಕ್ಸ್ -1 ಇದೆ. ಸೊ ನಾವು ಲಾಗ್ ಆಫ್ ಎ ಮೈನಸ್ ಎಕ್ಸ್ಗೆ -1 ಇಂದ ಡಿವೈಡ್ ಮಾಡಬೇಕಾಗತ್ತೆ. ಸೊ -1 ಇಂದ ಡಿವೈಡ್ ಮಾಡಬೇಕಾಗತ್ತೆ. -1 ಇಂದ ಡಿವೈಡ್ ಮಾಡಿದ್ರೆ ಸೊ ಇಲ್ಲಿ ಮೈನಸ್ ಬರೆದ್ಬಿಡಿ, 1 ಅನ್ನು ಬರೆಯೋ ಅವಶ್ಯಕತೆ ಇಲ್ಲ. ಡಿನಾಮಿನೇಟರ್ 1 ಇದ್ರೆ 1 ಅನ್ನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ಮೈನಸ್ ಲಾಗ್ ಆಫ್ ಎ ಮೈನಸ್ ಎಕ್ಸ್ ಪ್ಲಸ್ ಇದೇನಾಗುತ್ತೆ ನೋಡಿ ಲಾಗ್ ಆಫ್, ಇದ್ರ ಸೈನ್ ಪ್ಲಸ್ ಇದೆ, ಡೋಂಟ್ ವರಿ ಅಬೌಟ್ ದಟ್. ಸೊ ಎ ಪ್ಲಸ್ ಎಕ್ಸ್, ಲಾಗ್ ಆಫ್ ಎ ಪ್ಲಸ್ ಎಕ್ಸ್, ಲಾಸ್ಟ್ಗೆ ಪ್ಲಸ್ ಸಿ ಸ್ಟೂಡೆಂಟ್ಸ್. ಈಗ ನೋಡಿ ಯಾವ ಫಾರ್ಮುಲಾನ ಅಪ್ಲೈ ಮಾಡಬೇಕು ನಾವು ಅಂದರೆ, ಯಾವ ಫಾರ್ಮುಲಾನ ಅಪ್ಲೈ ಮಾಡಬೇಕು ಅಂದರೆ ಲಾಗರಿಥಮಿಕ್ ಪ್ರಾಪರ್ಟಿ ಅಪ್ಲೈ ಮಾಡಬೇಕು. ಯಾವುದು ಪ್ರಾಪರ್ಟಿ ಅದು? ಲಾಗ್ ಎ ಮೈನಸ್ ಲಾಗ್ ಬಿ ಪ್ರಾಪರ್ಟಿ. ಲಾಗ್ ಎ ಮೈನಸ್ ಲಾಗ್ ಬಿ ಏನಾಗುತ್ತೆ ಅಂದರೆ ಲಾಗ್ ಆಫ್ ಎ ಬೈ ಬಿ ಆಗುತ್ತೆ ಸ್ಟೂಡೆಂಟ್ಸ್. ಲಾಗ್ ಎ ಮೈನಸ್ ಲಾಗ್ ಬಿ, ಲಾಗ್ ಆಫ್ ಎ ಬೈ ಬಿ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಲಾಗರಿಥಮಿಕ್ ಪ್ರಾಪರ್ಟಿ ಇದೇನಾಗಬೇಕಂದ್ರೆ 1/2 ಆಸ್ ಇಟ್ ಈಸ್. ಸೊ ಯಾವ್ದು ಮೈನಸ್ ಇದೆ? ಇದು ಮೈನಸ್ ಇದೆ, ಅದಕ್ಕೆ ಅದು ಡಿನಾಮಿನೇಟರ್ ಬರಬೇಕು. ಲಾಗ್ ಆಫ್ ಮಾಡ್ಯುಲಸ್ ಸೈನ್ ಎ ಪ್ಲಸ್ ಎಕ್ಸ್ ಇನ್ ದ ನ್ಯೂಮರೇಟರ್ ಆ್ಯಂಡ್ ಎ ಮೈನಸ್ ಎಕ್ಸ್ ಇನ್ ದ ಡಿನಾಮಿನೇಟರ್, ಎ ಮೈನಸ್ ಎಕ್ಸ್ ಪ್ಲಸ್ ಸಿ ಸ್ಟೂಡೆಂಟ್ಸ್. ಸೊ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಅದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಟೋಟಲ್ 5 ಔಟ್ ಆಫ್ 5 ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. So what this is? 1 by integration of 1 by a square minus x square dx is equal to 1/2a log of a plus x divided by a minus x plus c. ಸೊ ಈಗ ನಾವೇನು ಮಾಡಿದ್ವಿ ಅಂದರೆ ಔಟ್ ಆಫ್ 6 ಪ್ರೂಫ್ಸ್ 2 ಪ್ರೂಫ್ಸನ್ನು ಕಂಪ್ಲೀಟ್ ಮಾಡಿದ್ವಿ ಸ್ಟೂಡೆಂಟ್ಸ್. ಸೊ ಇನ್ನು 4 ಪ್ರೂಫ್ಸ್ ಇದೆ. ನಾನೇನು ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ, ಮುಂದೆ ಬರುವಂತಹ ಕ್ಲಾಸಸ್ಗಳಲ್ಲಿ 4 ಇನ್ನು ಉಳಿದಿರೋ 4 ಪ್ರೂಫ್ಸನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ನೀವೇನು ಮಾಡಬೇಕು ಅಂದರೆ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು, ಕೀಪ್ ವಾಚಿಂಗ್ ಅವರ್ ಚಾನಲ್ ಆ್ಯಂಡ್ ಅಪ್ಡೇಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾವು ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸಸ್.